ಚಿಕ್ಕಮ್ಮವ್ರೆ ಕೊಡಿ. ಬೇಡ ಅಣ್ಣ, ಕೊಡಿ, ನಾನು ಇಡ್ತೀನಿ. ಅಣ್ಣ ಬಿಡು ಪ್ಲೀಸ್. ಪ್ಲೀಸ್ ಕೊಡಿ ಅಣ್ಣ ಪ್ಲೀಸ್ ಕಣೋ, ನನ್ ಕರಿಬೇಡ ಅಣ್ಣ. ನಾಡಿದ್ದು ಚಿಕ್ಕಪ್ಪನ್ಗೆ ಚೆಕಪ್ ಇದೆ, ಅವರಿಗೆ ನೀನೇ ನೆನಪು ಮಾಡ್ಬೇಕು. ರಾಜಿಗೂ ಮರ್ತೋಗಿರುತ್ತೆ. ಆಮೇಲೆ ಚಿಕ್ಕಪ್ಪನ್ಗೆ BP ಇರೋದಕ್ಕೆ ಅದೇನೋ ಡೋಸೇಜ್ ಚೇಂಜ್ ಮಾಡ್ಬೇಕು ಅಂತಿದ್ರು. ಅದನ್ನ ವಿಚಾರ್ಸಕ್ ಹೇಳು ಅಣ್ಣ. ಸಾಧ್ಯ ಆದ್ರೆ ನೀನೇ ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬಾ. ಅಮ್ಮವ್ರಿಗೆ ಹೇಳಿದ್ರೆ ನಿನಗೆ ರಜಾನೂ ಕೊಡ್ತಾರೆ. ಒಳಗೆ ಇನ್ನೂ ಲಗೇಜ್ ಇದೆಯಾ ಚಿಕ್ಕಮ್ಮವ್ರೆ? ಅವತ್ತು ಚಿಕ್ಕಪ್ಪ ಎಲ್ರ ಮುಂದೆ ನಾನ್ ಸತ್ತೋದೆ ಅಂತ ತಲೆ ಮೇಲೆ ನೀರು ಹಾಕೊಂಡ್ರಲ್ಲ, ಇವತ್ತು ನೀನು ಚಿಕ್ಕಪ್ಪ ಹೇಳಿದ ತರನೇ ನಡ್ಕೋತಿದೀಯಲ್ವಾ? ಲಗೇಜ್ ಒಳಗಡೆ ಇಡ್ತೀನಿ. ಅಣ್ಣ 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 ಪ್ಲೀಸ್ ಕಣೋ ಅಣ್ಣ. ಅಮ್ಮವ್ರೆ ಇನ್ನೂ ಲಗೇಜ್ ಇದೆ ತಾನೆ, ನಾನು ತರ್ತೀನಿ. ರಾಜಿ ಹಲೋ ರಾಜಿ, ಪುಟ್ಟಿ, ಯಾಕೆ ಕಳ್ತಿದ್ಯಾ? ಏನಾಯ್ತು? ರಾಜಿ, ಶ್ರೀಕಾಂತಣ್ಣ ಹೇಗೆ ಆಡ್ತಿದ್ದಾನೆ ಗೊತ್ತಾ? ಎಷ್ಟು ಮಾತಾಡ್ಸಿದ್ರು ಮಾತೇ ಆಡಲ್ಲ. ನನ್ನನ್ನ ಚಿಕ್ಕಮ್ಮವ್ರೆ ಅಂತ ಕರೀತಾನೆ. ಈಗಷ್ಟೇ ಚಿಕ್ಕಪ್ಪನ್ಗೆ ಚೆಕಪ್ ಇದೆ, ಕರ್ಕೊಂಡು ಹೋಗು ಅಂದ್ರೆ ನನಗೂ ಚಿಕ್ಕಪ್ಪನ್ಗೂ ಸಂಬಂಧನೇ ಇಲ್ಲ ಅನ್ನೋ ತರ ಮಾತಾಡ್ತಾನೆ ರಾಜಿ. ಯಾಕೆ ರಾಜಿ, ನಾನು ಕ್ಷಮಿಸೋಕ್ಕಾಗ್ದೇ ಇರೋಂತ ತಪ್ಪು ಮಾಡಿದ್ದೀನ? ಅಣ್ಣ ನನ್ನ ಜೊತೆ ನಡ್ಕೋತಿರೋದು ಎಷ್ಟು ನೋವಾಗ್ತದೆ ಗೊತ್ತಾ ರಾಜಿ? ನನಗೂ ಅವನಿಗೂ ಸಂಬಂಧನೇ ಇಲ್ಲ ಅನ್ನೋ ತರ ನಡ್ಕೋತಾನೆ. ಅಷ್ಟು ಬೇಗ ನಮ್ ಸಂಬಂಧ ಕಿತ್ತೋಗ್ಬಿಡುತ್ತ ರಾಜಿ? ಅಯ್ಯೋ ಪುಟ್ಟಿ, ಹಾಗೆಲ್ಲ ಏನೂ ಇಲ್ಲಮ್ಮ, ನೀನ್ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ. ಏನಿಲ್ಲ, ಅಣ್ಣಂಗೆ ನನ್ ಕಂಡ್ರೇನೆ ಆಗಲ್ಲ. ಅಯ್ಯೋ ಪುಟ್ಟಿ, ಸುಮ್ನೆ ಯಾಕೆ ಏನೇನೋ ಅನ್ಕೊಳ್ತೀಯ? ಶ್ರೀಕಾಂತನ್ ಕೋಪ ಎಂತದ್ದು ಅಂತ ನಿನಗ್ ಗೊತ್ತಿಲ್ವಾ? ಅದು ಅಲ್ದೆ ಮೊನ್ನೆ ಶ್ರೀಕಾಂತ್ ಅಲ್ಲಿ ಕೆಲ್ಸ ಮಾಡೋ ವಿಚಾರ ನಿಮ್ ಚಿಕ್ಕಪ್ಪಂಗ್ ಗೊತ್ತಾಗಿ ಮನೆಯಲ್ಲಿ ಹೇಗ್ ರೇಗಾಡಿದ್ರು ಗೊತ್ತಾ? ಹೌದಾ? ಆಮೇಲೇನಾಯ್ತು? ನಿಮ್ ಚಿಕ್ಕಪ್ಪ ಅವನ್ಗೆ ಯಾವುದೇ ಕಾರಣಕ್ಕೂ ನೀನಲ್ಲಿ ಅಣ್ಣನಾಗಿರ್ಬಾರ್ದು, ಕೇವಲ ಕೆಲ್ಸಗಾರನಾಗಷ್ಟೇ ಇರ್ಬೇಕು ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಅವನು ಸ್ವಲ್ಪ ಜಾಸ್ತಿನೇ ನಾಟಕ ಮಾಡ್ತಿರ್ಬೇಕು. ಚಿಕ್ಕಪ್ಪ ಹಾಗೆ ಹೇಳಿದ್ದಕ್ಕೆ ಅಣ್ಣ ಏನ್ ಹೇಳ್ದ ರಾಜಿ? ಪಾಪ ಅವನಿನ್ನೇನ್ ಹೇಳಕ್ಕಾಗತ್ತೆ ಪುಟ್ಟಿ, ಸುಮ್ನೆ ಹ್ಞೂ ಅಂತ ಒಪ್ಕೊಂಡ. ಅಷ್ಟಕ್ಕೆ ಶ್ರೀಕಾಂತಂಗೆ ನಿನ್ಮೇಲ್ ಪ್ರೀತಿ ಇಲ್ಲ ಅಂತ ಅನ್ಕೋಬೇಡ. ಅವತ್ತು ಅಗಸ್ತ್ಯ ಮತ್ತೆ ಛಾಯಾ ಮಾರ್ಕೆಟ್ಗೆ ಹೋಗಿದ್ದಾಗ ಶ್ರೀಕಾಂತ ರಾಗಿಣಿನೂ ಹೋಗಿದ್ರು. ಯಾವಾಗ ರಾಜಿ? ಅದೇ ಪುಟ್ಟಿ,
ಅಗಸ್ತ್ಯ ನಿಂಗೆ ಬಳೆ ತಂದ್ಕೊಟ್ನಂತಲ್ಲ ಅವತ್ತು. ಹಾ, ಅವತ್ತೇನಾಯ್ತು? ಅವತ್ತೇನಾಯ್ತು ಅಂದ್ರೆ ಇಷ್ಟೆಲ್ಲ ಆಯ್ತು ಪುಟ್ಟಿ. ಇದ್ನೆಲ್ಲ ಅವನ್ಗೆ ನಿನ್ ಮುಂದೆ ತೋರ್ಸ್ಕೊಳಕ್ಕೆ ಹೇಳ್ಕೊಳಕ್ಕೆ ಆಗ್ತಿಲ್ಲ ಅಷ್ಟೇ. ಅದಕ್ಕೆ ಹೀಗಾಡ್ತಾ ಇದ್ದಾನೆ. ಸಮಯ ಬರ್ಲಿ, ಎಲ್ಲ ಸರಿ ಹೋಗುತ್ತೆ ಪುಟ್ಟಿ. ಏನ್ ಪುಟ್ಟಿ, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ಬರೀ ಹ್ಞೂ ಅಂತಿದ್ಯಲ್ಲ, ಯಾಕೆ ಖುಷಿಯಾಗ್ಲಿಲ್ವಾ? ಆಯ್ತು, ಆದ್ರೆ ಸ್ವಲ್ಪನಾದ್ರೂ ನನ್ ಮೇಲೆ ಕರುಣೆ ತೋರಿಸಿ ಮಾತಾಡ್ಬೋದಲ್ವಾ ರಾಜಿ? ಇವ್ರಿಗೆಲ್ಲ ನನ್ನನ್ ಕಂಡ್ರೆ ಇಷ್ಟನೇ ಇಲ್ಲ ರಾಜಿ. ಇವ್ರಿಗೆಲ್ಲ ಅಂದ್ರೆ ಈಗ ತಾನೇ ಶ್ರೀಕಾಂತನ್ ಬಗ್ಗೆ ಎಲ್ಲ ಹೇಳಿದ್ನಲ್ಲ ಪುಟ್ಟಿ. ಅಣ್ಣನ್ ಬಗ್ಗೆ ಅಲ್ಲ, ಆ ಗೋಳಿ ಬಗ್ಗೆ, ಆ ಗೊಂಬೆ ಕಳ್ಳನ್ ಬಗ್ಗೆ. ಅಯ್ಯೋ, ಏನಾಯ್ತು ಏನಾಯ್ತು ಅಂತ ಹೇಳು ಪುಟ್ಟಿ. ಏನಾಯ್ತು ಅಂದ್ರೆ ನನ್ನ ತಲೆನೋವು ಅಂತಾನೆ. ಅಲ್ಲಲ್ಲ ಅಂತಾರೆ. ನಾನು ಏನೇ ಮಾಡಿದ್ರು ಯಾರಿಗೂ ಇಷ್ಟ ಆಗೋದಿಲ್ಲ ರಾಜಿ. ನಾನು ಇವರಿಗೆಲ್ಲ ಏನ್ ಮಾಡಿದ್ದೀನಿ ರಾಜಿ? ಪುಟ್ಟಿ, ನೀನ್ ಮೊದ್ಲು ಅಳೋದನ್ನ ನಿಲ್ಸಿ ಸ್ವಲ್ಪ ಸಮಾಧಾನ ಮಾಡ್ಕೊ. ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಗೆ ಇಷ್ಟೊಂದು ಅಳ್ತಾರ? ಮತ್ತೆ ಎಲ್ರು ಯಾಕೆ ಆ ತರ ಮಾಡ್ತಾರೆ? ನೋಡು ಪುಟ್ಟಿ, ಒಂದ್ ಮಾತ್ ಹೇಳ್ತೀನಿ, ಸರಿಯಾಗಿ ನೆನ್ಪಿಟ್ಕೊ. ಈ ಪ್ರೀತಿ ಕಾಳಜಿನ ತೋರಿಸ್ಲೇಬೇಕು ಅಂತ ಏನಿಲ್ಲ. ಉದಾಹರಣೆಗೆ ನಿಮ್ಮಣ್ಣ ಶ್ರೀಕಾಂತನೇ ತಗೋ. ರಾಜಿ, ಇವಾಗ ನನ್ನ ಅಣ್ಣನ ಬಗ್ಗೆ ಮಾತಾಡ್ತಾ ಇಲ್ಲ. ಇಷ್ಟಕ್ಕೂ ಛಾಯಾ ಮೇಡಮ್ ವಿಷಯದಲ್ಲಿ ಅಣ್ಣ ಅಗಸ್ತ್ಯನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾನೆ. ಸಮಯ ನೋಡ್ಕೊಂಡು ಇದನ್ನ ಸರಿ ಮಾಡ್ಬೇಕು. ಆಮೇಲೆ ಏನೂ ಇಲ್ಲ. ಏನಿಲ್ಲ ಮತ್ತೆ ಆಗ್ಲೇ ಅಳಿಯಂದ್ರು ಏನೋ ಅಂದ್ರು ಅಂದೆ. ಇವಾಗ ಅವ್ರ ಬಗ್ಗೆ ಯಾಕೆ ಬಿಡು. ವಿಷಯ ಇದೆ ಪುಟ್ಟಿ, ಅವತ್ತು ಅಳಿಯಂದ್ರು ನಿಮ್ ಚಿಕ್ಕಪ್ಪಂಗೆ ಕೆರೆ ದಡದ ಹತ್ರ ಸಿಕ್ಕಿದ್ರಂತೆ. ಆಮೇಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತೆ. ನಿಮಗೆ ನನ್ ಮೇಲಿರೋ ದ್ವೇಷಕ್ಕೆ ಕೋಪಕ್ಕೆ ಚಿಕ್ಕಿನ ಬೈತಾ ಇದ್ದೀರಾ. ಆದ್ರೆ ಅವಳು ಎಂತ ತ್ಯಾಗಮಯಿ ಅಂತ ನಿಮಗೆ ಗೊತ್ತಿಲ್ಲ ಅಂಕಲ್. ಇವಾಗ ಹೇಳು ಪುಟ್ಟಿ, ಅಗಸ್ತ್ಯಂಗೆ ನಿನ್ಮೇಲೆ ಪ್ರೀತಿ ಕಾಳಜಿ ಇಲ್ಲ ಅಂದಿದ್ರೆ ನಿಮ್ ಚಿಕ್ಕಪ್ಪನ ಹತ್ರ ಹಾಗೆಲ್ಲ ಮಾತಾಡ್ತಿದ್ನಾ? ಕೊಡಿ ಅಣ್ಣ, ಪರವಾಗಿಲ್ಲ, ಕೊಡಿ. ಪರವಾಗಿಲ್ಲ ಅಣ್ಣ, ಕೊಡಿ ಕೊಡಿ. ಪುಟ್ಟಿ, ಯಾಕೆ ಸುಮ್ನಾಗ್ಬಿಟ್ಟೆ? ಹಲೋ ಹಲೋ, ಹಲೋ ಪುಟ್ಟಿ, ನಾನ್ ನಿನಗೆ ಯಾಕೆ ಫೋನ್ ಮಾಡಿದೆ ಅಂದ್ರೆ, ಹಲೋ ಹಲೋ ಪುಟ್ಟಿ, ನಾನ್ ಮಾತಾಡ್ತಾ ಇರೋದು ನಿನಗೆ ಕೇಳಿಸ್ತಿದ್ಯಾ? ಹಲೋ ಹಲೋ